ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಮ್ಮ ಮನೆಯಲ್ಲಿ ಮರವಾಯಿ ಪುಂಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಗ್ರೇವಿ ಬಂದಿದೆ ಅಲ್ವಾ. ಇದು ಅಜ್ಜಿ ಕಾಲದ ರೆಸಿಪಿ. ಓಲ್ಡ್ ಈಸ್ ಗೋಲ್ಡ್ ಅಲ್ವಾ. ಯಾವತ್ತು ನೀವು ರೆಸಿಪಿ ತಿನ್ನಬಾರ್ದು, ಓಲ್ಡ್ ರೆಸಿಪಿ ಕೂಡ ಮೇಲೆ ಹಾಕ್ತಾ ಇರಬೇಕು. ಟೇಸ್ಟಿ ಮತ್ತು ಹೆಲ್ದಿಯಾದ ರೆಸಿಪಿ ಇದು. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತು ನಾವು ಅಜ್ಜಿ ಕಾಲದ ಮರವಾಯಿ ಪುಂಡಿ ರೆಸಿಪಿ ಮಾಡುವ. ಇದು 100 ರುಪೀಸದ್ದು ಮರವಾಯಿ ತಗೊಂಡಿದ್ದೀನಿ ನೋಡಿ. ಇದನ್ನು ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಅಜ್ಜಿ ಕಾಲದ ರೆಸಿಪಿ ತುಂಬಾನೇ ಹೆಲ್ದಿ ಆಗಿರ್ತದೆ. ಇದಕ್ಕೆ ಕನ್ನಡದಲ್ಲಿ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ. ಇಲ್ಲಿ ನಾನು ಅಕ್ಕಿ ಹುಡಿಯನ್ನು ತಗೊಂಡಿದ್ದೀನಿ. ನೀವು ಅಕ್ಕಿಯನ್ನು ರಾತ್ರಿ ಇಡೀ ನೆನೆಸಿ ಅದನ್ನು ಬೆಳಿಗ್ಗೆ ಗ್ರೈಂಡ್ ಮಾಡಿ ಹಾಕೊಳ್ಬಹುದು. ಅದು ತುಂಬಾ ಅಂದ್ರೆ ವಿಡಿಯೋ ಕೂಡ ಲಾಂಗ್ ಆಗ್ತದೆ, ಕೆಲಸ ಕೂಡ ಲಾಂಗ್ ಉಂಟು ಅದರಲ್ಲಿ. ಹಸಿಯಾದ ರೆಸಿಪಿ ಇದ್ರೆ ಎಲ್ಲರೂ ಟ್ರೈ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾವು ಇನ್ಸ್ಟಂಟ್ ಆಗಿ ಅಕ್ಕಿ ಹುಡಿಯಿಂದ ಪುಂಡಿ ಮಾಡೋದು ಇವತ್ತು. ಪುಂಡಿ ಮಾಡೋದಕ್ಕೆ ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಳ್ತೀನಿ ನೋಡಿ. ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಜಾಸ್ತಿ ಕಮ್ಮಿ ಮಾಡಿಕೊಳ್ಬೋದು. ಇಲ್ಲಿ ಪುಂಡಿ ಮಾಡೋದಕ್ಕೆ ಮೊದಲು ನಾನು ಒಂದು ಬಾಣಲೆಗೆ 2/4 ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ನಾನು ರೈಸ್ ಫ್ಲೋರ್ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 2/4 ಕಪ್ ಆಗುವಷ್ಟು ನೀರು ಕೂಡ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ ಹಾಕೊಳ್ತಿದ್ದೀನಿ. ಕುಕಿಂಗ್ ಆಯಿಲ್ ಯಾಕೆ ಹಾಕುದಂದ್ರೆ ಪುಂಡಿ ಸಾಫ್ಟ್ ಆಗಿ ಬರಲಿ ಅಂತ ನಾವು ಆಯಿಲ್ ಹಾಕೊಳ್ಳೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಉಪ್ಪು ಜಾಸ್ತಿ ಹಾಕೊಳ್ಳೋದು ಬೇಡ, ಯಾಕೆಂದ್ರೆ ಮರವಾಯಿ ಗ್ರೇವಿ ಮಾಡುವಾಗ ಕೂಡ ಉಪ್ಪು ಹಾಕೊಳ್ತೇವೆ, ಅದಕ್ಕೋಸ್ಕರ. ಈಗ ನೀರು ಬಾಯ್ಲ್ ಆಗ್ತಾ ಉಂಟು. ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಹಿಟ್ಟು ಉಂಟಲ್ಲ, ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚಂದ ಮಿಕ್ಸ್ ಆಯ್ತು, ಎಲ್ಲಿ ಕೂಡ ಅಂಟ್ಲಿಲ್ಲ. ಇವಾಗ ಇದು ಬಿಸಿ ಉಂಟು. ಇದನ್ನೊಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಈಗ ಒಂದು ಬಾಣಲೆಗೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇದಕ್ಕೆ ಇಡ್ಲಿ ಸ್ಟೀಮರ್ ಇಡ್ತಾ ಇದ್ದೀನಿ ನೋಡಿ. ಇವಾಗ ಇದು ತಣ್ಣಗಾಗಿದೆ. ಈಗ ನಾವು ಇದರಿಂದ ಪುಂಡಿ ತಟ್ಟುವ. ಎಷ್ಟು ಸಣ್ಣ ಪುಂಡಿ ತಡ್ತೇವೆ ನೋಡಿ, ಅಷ್ಟು ಒಳ್ಳೆಯದು. ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ, ಚೆನ್ನಾಗಾಗ್ತದೆ, ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ನೋಡಿ ಇಷ್ಟು ಸಣ್ಣ ಪುಂಡಿ ಬಂದರೆ ಸಾಕು. ಇದನ್ನು ಈ ರೀತಿ ಸ್ಟೀಮರ್ ಮೇಲೆ ಇಡ್ತಾ ಹೋಗುದು ಅಷ್ಟೇ. ಪುಂಡಿ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಾಗ್ತದೆ. ಮನೆಯಲ್ಲಿ ಜನ ಇದ್ದರೆ ಅವರ ಹತ್ರ ಮಾಡಲಿಕ್ಕೆ ಹೇಳ್ಬೋದು ಅಲ್ವಾ. ತುಂಬ ಸುಲಭ ಇದೆ, ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ಇಲ್ಲಿ ಪುಂಡಿ ಎಲ್ಲ ತಟ್ಟಿ ಆಯ್ತು, ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣ್ತಾ ಉಂಟಲ್ವಾ. ಇವಾಗ ಇದನ್ನು ಬಾಯ್ಲ್ ಮಾಡಬೇಕು. ಇಲ್ಲಿ ಪುಂಡಿ ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಇದನ್ನು 15 ಮಿನಿಟ್ಸ್ ಆಗ್ತದೆ ಬಾಯ್ಲ್ ಆಗ್ಲಿಕ್ಕೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 15 ಮಿನಿಟ್ ಆಗೋ ತನಕ ಬಾಯ್ಲ್ ಮಾಡುವ. ಇಲ್ಲಿ ಪುಂಡಿಯೊಟ್ಟಿಗೆ ಮರವಾಯಿ ಗ್ರೇವಿ ಮಾಡಲಿಕ್ಕೆ ನಾನು 10 ರಿಂದ 11 ಆಗುವಷ್ಟು ಕೆಂಪು ಮೆಣಸು ತಗೊಂಡಿದ್ದೀನಿ ಮತ್ತು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಮೆಂತೆ ತಗೊಂಡಿದ್ದೇನೆ. 1.5 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮಸಾಲೆಗೆ ಇಲ್ಲಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ. ಸ್ವಲ್ಪ ಸಾಕು, 1 ಟೀ ಸ್ಪೂನ್ ಆಗುವಷ್ಟು. ಮೊದಲಿಗೆ ಸ್ವಲ್ಪ ಮೆಂತೆ ಹಾಕೊಳ್ತಿದ್ದೀನಿ. ಮೆಂತೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕೊತ್ತಂಬರಿ ಕಾಳು ಹಾಕೊಳ್ತಿದ್ದೀನಿ. ಜೀರಿಗೆ ಹಾಕೊಳ್ತಿದ್ದೀನಿ. ಸ್ವಲ್ಪ ಗಮ್ಮಂತ ಪರಿಮಳ ಬರುವಾಗಲೇ ಕೆಂಪು ಮೆಣಸು ಹಾಕೊಳ್ಬೇಕು. ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಇವಾಗ ಮೊದಲು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಇದು ಪುಡಿ ಆದಮೇಲೆ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದು ಒಟ್ಟಿಗೆ ಹಾಕಿದ್ರೆ ಉಂಟಲ್ಲ ಚೆನ್ನಾಗಿ ಪೇಸ್ಟ್ ಆಗುದಿಲ್ಲ, ಅದಕ್ಕೋಸ್ಕರ. ಇವಾಗ ಇದೇ ಬಾಣಲೆಗೆ ತುರಿದ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ. ಇದಕ್ಕೆ ಇವಾಗ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀನಿ. ಇದಕ್ಕೇನೆ ಸ್ವಲ್ಪ ಅರಶಿನ ಹಾಕೊಳ್ತಿದ್ದೀನಿ. ಮತ್ತೆ ಲಿಂಬೆ ಗಾತ್ರದಷ್ಟು ಹುಳಿ ಹಾಕೊಂಡಿದ್ದೀನಿ.
ಹಾಗೇನೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಪೇಸ್ಟ್ ತರ ರುಬ್ಕೊಳ್ಬೇಕು. ಇವಾಗ ಇಲ್ಲಿ ಮಸಾಲ ಕೂಡ ರೆಡಿ ಆಯ್ತು, ನೋಡ್ತಾ ಇರ್ಬೋದು. ಇಲ್ಲಿ ಪುಂಡಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಚಾಕು ಹಾಕಿ ನೋಡ್ತೇನೆ ಪುಂಡಿ ರೆಡಿ ಆಗಿದೆ ಅಂತ. ಇದು ಚಾಕುಗೆ ಅಂಟಿದ್ರೆ ಇನ್ನೂ ರೆಡಿ ಆಗಿಲ್ಲ ಅಂತ, ಅಂಟದಿದ್ರೆ ಪುಂಡಿ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಏನು ಅಂಟ್ಲಿಲ್ಲ, ಆದ್ರಿಂದ ನಮ್ಮ ಪುಂಡಿ ರೆಡಿ ಆಗಿದೆ. ಮರುವಾಯಿ ಪುಂಡಿ ಮಾಡಲಿಕ್ಕೆ ಇನ್ನೊಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕೊಳ್ತಿದ್ದೀನಿ. ಇಲ್ಲಿ ಸಾಸಿವೆ ಎಲ್ಲ ಸಿಡಿದಿದೆ. ಹೆಚ್ಚಿದ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ. ಇಲ್ಲಿ ಕೆಲವರು ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋದಿಲ್ಲ. ಇದು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ಹಾಗೂ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ಬೇಕಾದ್ರೆ ಹಾಕೊಳ್ಳಿ ಆಯ್ತಾ. ಸಣ್ಣ ಈರುಳ್ಳಿ ಹಾಕೊಳ್ತಿದ್ದೀನಿ. ಇಲ್ಲಿ ಈರುಳ್ಳಿ ಜಾಸ್ತಿ ಫ್ರೈ ಆಗ್ಬೇಕಂತ ಏನಿಲ್ಲ, ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಹೋದ್ರೆ ಸಾಕು. ಇದರ ಜೊತೆಗೇನೆ ಸ್ವಲ್ಪ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು 4 ಮಿಕ್ಸ್ ಆದರೆ ಇದರ ಪರಿಮಳ ಉಂಟಲ್ಲ, ಮನೆಯೆಲ್ಲ ಹರಡ್ತದೆ, ಅಷ್ಟು ಚೆನ್ನಾಗಿರ್ತದೆ. ನನಗೆ ಇದೆಲ್ಲ ಇಷ್ಟ. ಕೆಲವರು ಇಲ್ಲಿ ಈರುಳ್ಳಿ ಮಾತ್ರ ಹಾಕೊಳ್ತಾರೆ, ಆದರೆ ಇದನ್ನು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ತರ. ಈಗ ಇದು ರೆಡಿ ಆಯ್ತು. ರುಬ್ಕೊಂಡ ಮಸಾಲ ಹಾಕೊಳ್ತಿದ್ದೀನಿ. ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಗ್ರೇವಿ ಎಷ್ಟು ದಪ್ಪ ಬೇಕು ಅದಕ್ಕನುಗುಣವಾಗಿ ನೀರು ಹಾಕೊಳ್ಳಿ. ಇನ್ನೂ ಸ್ವಲ್ಪ ಬೇಕು, ನಾನು ಹಾಕೊಳ್ತೀನಿ, ನೀವು ನೋಡ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ನಾವು ಪುಂಡಿ ಮಾಡುವಾಗ ಕೂಡ ಉಪ್ಪು ಹಾಕೊಂಡಿದ್ದೀವಿ, ಅದರಿಂದ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಮಸಾಲ ಕುದಿ ಬರ್ತಾ ಉಂಟು. ಇವಾಗಲೇ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದ ಇದು ಮರುವಾಯಿ ಹಾಕೊಳ್ತಿದ್ದೀನಿ. ಮರುವಾಯಿ ಹಾಕೊಂಡ್ಮೇಲೆ ಒಂದ್ಸಲ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಮರುವಾಯಿ ಬೇಯಲಿಕ್ಕೆ 5 ರಿಂದ 6 ನಿಮಿಷ ತಾಗ್ತದೆ. ಅಲ್ಲಿ ತನಕ ನಾವು ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವ. ಈಗ 5 ರಿಂದ 6 ನಿಮಿಷ ಆಗಿದೆ. ನಮ್ಮ ಮರುವಾಯಿ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಇವಾಗ ಪುಂಡಿ ರೆಡಿಯಾಗಿದೆ. ಒಂದೊಂದೇ ಪುಂಡಿಯನ್ನು ಹಾಕೊಳ್ತೀನಿ. ಇವಾಗ ಎಲ್ಲ ಪುಂಡಿಯನ್ನು ಹಾಕೊಳ್ತಿದ್ದೀನಿ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೆಲ್ಲ ಮೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಪುಂಡಿ ಎಲ್ಲ ಕಟ್ ಆಗಬಾರ್ದು. ಪುಂಡಿ ಹಾಕಿದ ಮೇಲೆ 2 ನಿಮಿಷ ಬೆಂದರೆ ಸಾಕು. ಮತ್ತೆ ಬೇಯಿಸ್ಲಿಕ್ಕಿಲ್ಲ, ಅದು ಆಲ್ರೆಡಿ ಬೆಂದಿದೆ. ಇವಾಗ ಮರುವಾಯಿ ಪುಂಡಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ, ನೋಡ್ತಾ ಇರ್ಬೋದು. ಈ ನನ್ನ ಮರುವಾಯಿ ಪುಂಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.